ನಮಸ್ಕಾರ. ಬೆಳಿಗ್ಗೆನೆ ಬಿಸಿ ಬಿಸಿ ಕಾಫಿ ಕುಡಿದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಬಂಡಿಮಂಕಳಮ್ಮ ತಾಯಿ ದರ್ಶನ ಮಾಡಿ ಡ್ಯೂಟಿ ಶುರು ಮಾಡಿದ್ರೆ ರಸ್ತೆ ಎಲ್ಲ ಕಿತ್ತೋಗೈತೆ. ಒಂದು ಕಡೆ ಮಳೆ ಬಂದೈತೆ, ಮತ್ತೊಂದು ಏರಿಯಾದಲ್ಲಿ ಮಳೆನೇ ಇಲ್ಲ. ಇದೇನಪ್ಪ ಅಂದ್ಕೊಂಡು ಡ್ಯೂಟಿ ಮಾಡ್ತಾ ಹಂಗೆ ಒಂದು 300 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೆ. ಮಧ್ಯಾಹ್ನ ನಡ್ಕಲಪ್ಪ ಸರ್ಕಲಲ್ಲಿ ಊಟ ಮಾಡಿ ಸ್ವಲ್ಪ ವಾಕ್ ಮಾಡೋಣ ಅಂದ್ಕೊಂಡು ಹೋದರೆ ನಮ್ಮ ಸರ್ಕಾರದವರು ಫುಟ್ಪಾತಲ್ಲಿ ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತ ಅಂಗಡಿಯಲ್ಲಿ ಎತ್ತಿಸ್ಬಿಟ್ಟು ಈಗ ಅವರೇ ಪೈಪ್ಗಳನ್ನ ಅಡ್ಡ ಹಾಕೊಂಡು ಕೂತವ್ರೆ. ಮತ್ತೆ ಒಂದು ಕಾಫಿ ಕುಡಿದು ಡ್ಯೂಟಿ ಮಾಡ್ತಾ ಸತ್ಯನಾರಾಯಣ ದೇವಸ್ಥಾನ ನೋಡಿದೆ. ಫಸ್ಟ್ ಟೈಮ್ ನೋಡಿರಲಿಲ್ಲ, ಹೋದೆ, ಹಂಗೆ ದರ್ಶನ ಮಾಡಿ ಒಂದು ಕಡೆ ಗಾಡಿ ಹಾಕ್ಕೊಂಡಿದ್ದೀನಿ. ಒಬ್ಬ ವ್ಯಕ್ತಿ ಬಂದು, ಅಣ್ಣ ಅರ್ಜೆಂಟ್ ಕ್ಯಾಶ್ ಬೇಕಣ್ಣ, ಫೋನ್ಪೇ ಮಾಡ್ತೀನಿ, ಕ್ಯಾಶ್ ಇದ್ರೆ ಕೊಡೋಣ. ಎಷ್ಟು? 5,000. ಶಾಕ್ ಆಗೋಯ್ತು. ಅಪ್ಪ 500 ರೂಪಾಯಿ ದುಡಿಮೆ ಆಗಿಲ್ಲ ಕಣ ಬೆಳಿಗ್ಗೆಯಿಂದ. ಅಣ್ಣ ತುಂಬ ಜನನ ಕೇಳ್ಬಿಟ್ಟಿದ್ದೀನಿ, ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ, ದಯವಿಟ್ಟು ಮಾಡ್ರಣ ಅಂತೆಲ್ಲ ಅವನೇ ಐಡಿಯಾ ಕೊಟ್ಟ. ಅಣ್ಣ ನಿಮ್ಮ ಮತ್ತೆ ATM ಆಯ್ತಾ ಅಂದ. ನಾನು ಹ್ಞೂ ಅಂದೆ. ಹಾಗಾದರೆ ನಾನು ಫೋನ್ಪೇ ಮಾಡ್ತೀನಿ, ಅಟ್ಲೀಸ್ಟ್ ATM ಡ್ರಾ ಮಾಡಿಕೊಡಪ್ಪ ಅಂದ. ಏನೋ ಅರ್ಜೆಂಟ್ ಇರಬೇಕಂತ ಅಂದ್ಕೊಂಡು ಸರಿ ಆಯಿತು ಬರೋಣ ಅಂತೇಳಿ ATMಗೆ ಹೋಗಿ 5,000 ರೂಪಾಯಿ ಡ್ರಾ ಮಾಡಿಕೊಟ್ಟೆ. 5,000 ರೂಪಾಯಿ ಹಿಂಗೆ ಬಂತು, ಹಿಂಗೆ ಹೋಯ್ತು. ಅಕಸ್ಮಾತ್ ಅಕೌಂಟಲ್ಲಿ ಯಾರು ನೋಡ್ಬಿಟ್ರೆ ಒಳ್ಳೆ ದುಡಿಮೆ ಆಗೈತೆ ಅನ್ಕೋತಾರೆ, ಬಟ್ ನಿಜ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಡ್ಯೂಟಿ ಮಾಡ್ತಾ ಮೆಜೆಸ್ಟಿಕ್ ಹೋದೆ. ಮೆಜೆಸ್ಟಿಕಲ್ಲಿ 5 ಡ್ಯೂಟಿ ಕ್ಯಾನ್ಸಲ್ ಆಗೋಯ್ತು. ಬುಕ್ ಮಾಡ್ತಾರೆ ಕ್ಯಾನ್ಸಲು. ಒಂದಿಬ್ಬರು ಫೋನ್ ಮಾಡಿದ್ರು, ಬರ್ತಾಯಿದ್ದೀನಿ ಮೇಡಮ್ ಅಂತಂದ್ರು ಕ್ಯಾನ್ಸಲು. ತಲೆ ಕೆಟ್ಟೋಯ್ತು. ಸೀದಾ ಅಲ್ಲಿಂದ ಮನೆ ಕಡೆಗೆ ಸವಾರಿ.